ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಇತ್ತೀಚಿನ ದಿನಗಳಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಪ್ರಶ್ನೆಯನ್ನ ಮಾಡ್ತೀರಿ. ಅದೇನಂತಂದ್ರೆ ಅಮೆರಿಕನ್ ಮಾರ್ಕೆಟ್ ಹಾಗೂ ಗ್ಲೋಬಲ್ ಮಾರ್ಕೆಟ್ಸ್ ಆಲ್ ಟೈಮ್ ಹೈಗೆ ಹೋಗ್ತಾ ಇದ್ದಾವೆ, ಆದ್ರೆ ನಮ್ಮ ಮಾರ್ಕೆಟ್ ಮಾತ್ರ ಮೇಲೆ ಹೋಗ್ತಿಲ್ಲ, ಏನಾಗಿದೆ ಅಂತ. ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಅಂತ ಪ್ರಯತ್ನವನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಮಾಡೋಣ. ಮುಂದುವರಿಯುವ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನು ಮೆನ್ಷನ್ ಮಾಡಿದ್ರೆ ಅದು ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಹಾಗೂ ವಾಟ್ಸ್ಆಪ್ ಚಾನಲ್ ನ ಮಿಸ್ ಮಾಡದೆ ಫಾಲೋ ಮಾಡಿ. ಇದು ರಿಪಿಟೇಷನ್ ಅನ್ಕೊಳ್ಬಹುದು, ಬಟ್ ಇಂಪಾರ್ಟೆಂಟ್ ಯಾಕೆಂತಂದ್ರೆ ಇಲ್ಲಿ ಕೆಲವೊಂದು ಸಮಸ್ಯೆಗಳಾಗ್ತಿದೆ. ಆ ಸಮಸ್ಯೆಗಳು ಜಾಸ್ತಿಯಾಗಿ ಏನಾದ್ರೂ ವಿಡಿಯೋ ಅಪ್ಲೋಡ್ ಮಾಡಕ್ಕಾಗಿಲ್ಲ ಅಂದ್ರೆ ಅಲ್ಲಿಂದ ಅಪ್ಡೇಟ್ ಗಳನ್ನ ಕೊಡ್ತೀವಿ. ಹಾಗಾಗಿ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಇದೆ, ಇಲ್ಲಿ ಇದೆ ನೋಡಬಹುದು. ಚಾನಲ್ ಓಪನ್ ಮಾಡಿದ್ರೆ 3 more links ಅಂತ ಬರುತ್ತೆ, ಅಥವಾ ಮೋರ್ ಡೀಟೇಲ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಕೆಳಗಡೆ ಬಂದ್ರೆ ಇಲ್ಲಿದೆ ನೋಡಬಹುದು. ವಾಟ್ಸ್ಆಪ್ ಚಾನಲ್, ಎಕ್ಸ್ ಹ್ಯಾಂಡಲ್ ಕೂಡ ಇದೆ, ನಂತರ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇದೆ, ಫಾಲೋ ಮಾಡಿ. ಇನ್ನು ನಮ್ಮ ತರಬೇತಿ ಕಾರ್ಯಕ್ರಮದ ಬಗ್ಗೆ ಕೂಡ ರಿಪಿಟೇಷನ್ ಆಗ್ತಾ ಇದೆ, ಅದಕ್ಕೆ ತುಂಬಾ ಕಮೆಂಟ್ ಗಳು ಕೂಡ ಬರ್ತಿದೆ. ಪರವಾಗಿಲ್ಲ, ಮೊದಲ 1.5-2 ನಿಮಿಷ ಸ್ಕಿಪ್ ಮಾಡ್ಬಿಡಿ, ಬಟ್ ನಮ್ಮ ಮಾಹಿತಿಯನ್ನ ತಲುಪಿಸುವಂತ ಕೆಲಸ ಮಾಡ್ಲೇಬೇಕು, ಹಾಗಾಗಿ ಮಾಡ್ತಾ ಇರ್ತೀವಿ. ಡೀಟೇಲ್ಸ್ ಇಲ್ಲಿದೆ, ಇನ್ನು ಹೆಚ್ಚಿನ ಮಾಹಿತಿಯನ್ನ ಇಮೇಲ್ ಮೂಲಕ ಕೊಡ್ತೀವಿ. ಕಲಿಯೋ ಆಸಕ್ತಿ ಇರೋರು ಸಂಪರ್ಕ ಮಾಡಬಹುದು. ಏನೋ ಮೊದಲಿಗೆ ನಾವು ನಮ್ಮ ನಿಫ್ಟಿ ಕಡೆ ಬಂದ್ರೆ, ನಿಫ್ಟಿಯಲ್ಲಿ ನಿಮ್ಗೆ ಗೊತ್ತಿದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಿದೆ ಅಂತ. ಆಲ್ಮೋಸ್ಟ್ ಲಾಸ್ಟ್ 1 month ಇಂದನೂ ಕೂಡ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು. 6 months ಅಲ್ಲಿ ಒಂದಷ್ಟು ಪಾಸಿಟಿವ್ ಇದೆ. ನಾವು ಅಮೆರಿಕನ್ ಮಾರ್ಕೆಟ್ ಗೆ ಕಂಪೇರ್ ಮಾಡಿ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ನಾನೀಗ ಡೌ ಜೋನ್ಸ್ ಹಾಗೂ ನಿಫ್ಟಿ ಚಾರ್ಟ್ ಅನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ಯೆಲ್ಲೋ ಕಲರ್ ಇರೋದು ನಿಫ್ಟಿ, ಹಾಗೆ ಬ್ಲೂ ಇರೋದು ಡೌ ಜೋನ್ಸ್. ಇಲ್ಲಿದೆ ನೋಡಬಹುದು ನಿಫ್ಟಿ ಅಂಡ್ ಡೌ ಜೋನ್ಸ್. 1 ತಿಂಗಳ ಪರ್ಫಾರ್ಮೆನ್ಸ್ ಅನ್ನು ನಾವು ಓಪನ್ ಮಾಡಿದ್ರೆ 1 ತಿಂಗಳಲ್ಲಿ ನೋಡಬಹುದು ನಿಫ್ಟಿ 0.68% ಪಾಸಿಟಿವ್ ಇದೆ, ಡೌ ಜೋನ್ಸ್ ನಿಯರ್ಲಿ 3% ಪಾಸಿಟಿವ್ ಇದೆ. ಹಾಗೆ 6 months ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 6 months ಅಲ್ಲಿ ಆಕ್ಚುಲಿ ಡೌ ಜೋನ್ಸ್ ಅನ್ನ ಬೀಟ್ ಮಾಡಿರೋದು ನಿಫ್ಟಿನೇ. ತುಂಬಾ ಜನ ಕೇಳ್ತೀರಿ ಏನು ಅಮೆರಿಕನ್ ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿದೆ ಅಂತ. ಖಂಡಿತ ಹೈಯಲ್ಲಿದೆ, ಬಟ್ 6 months ಪರ್ಫಾರ್ಮೆನ್ಸ್ ಅನ್ನು ನೋಡಿ. ಈಗಲೂ ನಿಫ್ಟಿ ಡೌ ಜೋನ್ಸ್ ಅನ್ನ ಬೀಟ್ ಮಾಡಿದೆ 5.57%, ಇಲ್ಲಿ 9.74%. ಹಾಗೆ ನಾವು ಇಯರ್ ಟು ಡೇಟ್ ಬಂದ್ರೆ, ಇಯರ್ ಟು ಡೇಟ್ ಆಕ್ಚುಲಿ ಡೌ ಜೋನ್ಸ್ ನಿಫ್ಟಿಯನ್ನ ಬೀಟ್ ಮಾಡಿದೆ. ಅಂದ್ರೆ ಇಯರ್ ಟು ಡೇಟ್ ಅಂದ್ರೆ ಜನವರಿಯಿಂದ ಇಲ್ಲಿವರೆಗೂ 6.71% ಅಪ್ ಆಗಿದೆ ಡೌ ಜೋನ್ಸ್, ನಿಫ್ಟಿ 4.2% ಅಪ್ ಆಗಿದೆ. ಇನ್ನು 1 year ಪರ್ಫಾರ್ಮೆನ್ಸ್ ಗೆ ಬಂದ್ರೆ 1 year ಅಲ್ಲಿ 11% ಡೌ ಜೋನ್ಸ್ ಅಪ್ ಆಗಿದೆ, ಬಟ್ ನಿಫ್ಟಿ ಫ್ಲಾಟ್ ಇದೆ, ಅಥವಾ ನಿಯರ್ಲಿ 0.5% ಡೌನ್ ಇದೆ. ಆಕ್ಚುಲಿ ಇದೆ ಎಲ್ಲರ ಕಣ್ಣಿಗೆ ಕಾಣ್ತಾ ಇರೋದು. ನಮ್ಮ ಮಾರ್ಕೆಟ್ ಕಂಪೇರ್ ಟು ಡೌ ಜೋನ್ಸ್ ಖಂಡಿತ 1 year ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಮೋರ್ ದನ್ 11% ಅಮೆರಿಕನ್ ಮಾರ್ಕೆಟ್ ಅಪ್ ಆಗಿದೆ, ಬಟ್ ನಮ್ಮ ಮಾರ್ಕೆಟ್ ನಿಯರ್ಲಿ 0.5% ಡೌನ್ ಇದೆ. ಇನ್ನು 5 years ಅಲ್ಲಿ ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್? 5 years ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು, ಕಂಪೇರ್ ಮಾಡಕ್ ಆಗೋದಿಲ್ಲ. ಡೌ ಜೋನ್ಸ್ ಗಿಂತ ಡಬಲ್ ಆಗಿದೆ. 61% 5 years ಅಲ್ಲಿ ಡೌ ಜೋನ್ಸ್ ಅಪ್ ಆದ್ರೆ ನಮ್ಮ ನಿಫ್ಟಿ ಅಪ್ ಆಗಿರೋದು 118%, ಆಲ್ಮೋಸ್ಟ್ ಡಬಲ್. ಜೊತೆಗೆ ಚಾರ್ಟ್ ಪ್ಯಾಟರ್ನ್ ಅನ್ನ ನೀವು ನೋಡಬಹುದು, ಸೇಮ್ ಪ್ಯಾಟರ್ನ್ ಇದೆ, ಏನು ಬಿಗ್ ಡಿಫರೆನ್ಸ್ ಅನ್ಸೋದಿಲ್ಲ. ಆಕ್ಚುಲಿ ಇಲ್ಲಿ ನೋಡಬಹುದು, ಇಲ್ಲೂ ಕೂಡ ಡೌನ್ ಆಯ್ತು, ಮತ್ತೆ ರಿಕವರ್ ಆಯ್ತು, ಡೌ ಜೋನ್ಸ್ ಬಿದ್ದಿಲ್ಲ, ಬಟ್ ಇಲ್ಲಿ ನಮ್ಮ ನಿಫ್ಟಿ ಸ್ವಲ್ಪ ಬಿದ್ದಿದೆ ಅಷ್ಟೇ. ಅದಕ್ಕೆ ಕಾರಣಗಳು ಹಲವಿದ್ದಾವೆ, ಅದನ್ನ ನಾವು ಹಲವು ಸಲ ಡಿಸ್ಕಸ್ ಮಾಡಿದೀವಿ. ಇವತ್ತಿನ ವಿಡಿಯೋದಲ್ಲೂ ಕೂಡ ಒಂದ್ಸಲ ಕಣ್ಣಾಡಿಸೋಣ ಆ ಕಡೆ ಕೂಡ. ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ನಮ್ಮ ಮಾರ್ಕೆಟ್ ಡೌ ಜೋನ್ಸ್ ಅನ್ನ ಬೀಟ್ ಮಾಡಿದೆ. ಇನ್ನು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಯಾವ ರೀತಿ ಇದೆ ಅಂತ. ಮ್ಯಾಕ್ಸಿಮಮ್ ಅಮೆರಿಕನ್ ಮಾರ್ಕೆಟ್ ಅಂದ್ರೆ ನೀವು ಇಲ್ಲಿ ನೋಡಬಹುದು 1985 ಇಂದ ಚಾರ್ಟ್ ಅವೈಲೇಬಲ್ ಇದೆ. ಇಲ್ಲಿ ನಿಫ್ಟಿದು 1999 ಇಂದ ಅವೈಲೇಬಲ್ ಇರೋದು. ಹಾಗಾಗಿ ನಾವು ಮ್ಯಾಕ್ಸಿಮಮ್ ಕಂಪೇರ್ ಮಾಡಿದ್ರೆ ಅಷ್ಟು ಸೂಟಬಲ್ ಆಗೋದಿಲ್ಲ, ಯಾಕಂದ್ರೆ ನಮ್ಮ ಮಾರ್ಕೆಟ್ ನ ಚಾರ್ಟ್ ಅಂದ್ರೆ ನಿಫ್ಟಿಯ ಚಾರ್ಟ್ ಇರೋದೇ 1999 ಇಂದ. ನಿಫ್ಟಿ ಚಾರ್ಟ್ 1999 ಇಂದ ಇದೆ. ಸೆನ್ಸೆಕ್ಸ್ ಚಾರ್ಟ್ ಅವೈಲೇಬಲ್ ಇದೆಯಾ ನೋಡೋಣ, ಯಾಕಂದ್ರೆ ಸೆನ್ಸೆಕ್ಸ್ ಮುಂಚೆಯಿಂದನೂ ಇತ್ತು. ಹಾಗಾಗಿ ನಾವು ಸೆನ್ಸೆಕ್ಸ್ ಗೆ ಬರೋಣ. ಸೆನ್ಸೆಕ್ಸ್ 5 years ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ನೋಡಬಹುದು ಸೆನ್ಸೆಕ್ಸ್ ಆರಾಮಾಗಿ ಬೀಟ್ ಮಾಡಿದೆ 6110. ಹಾಗೆ ನಾವು ಮ್ಯಾಕ್ಸಿಮಮ್ ಓಪನ್ ಮಾಡಿದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು, ಯಾಕಂದ್ರೆ ಸೆನ್ಸೆಕ್ಸ್ 1986 ಇಂದ ಅವೈಲೇಬಲ್ ಇದೆ. 1985 ಇಂದ ಚಾರ್ಟ್ ಅವೈಲೇಬಲ್ ಇದೆ ಡೌ ಜೋನ್ಸ್, ಬಟ್ ಸೆನ್ಸೆಕ್ಸ್ 1986 ಇಂದ ಇದೆ. ಬಟ್ ಇನ್ನು 1 ವರ್ಷ ಕಮ್ಮಿ ಇದ್ರೂ ಕೂಡ ರಿಟರ್ನ್ಸ್ ನೋಡಬಹುದು. 14,286 PSE ಅಪ್ ಆಗಿರೋದು ಪರ್ಸೆಂಟೇಜ್. ಡೌ ಜೋನ್ಸ್ 3,299%. ನಮ್ಮ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಲಾಂಗ್ ಟರ್ಮ್ ಅಲ್ಲಿ. ಜೊತೆಗೆ ಗ್ರೋತ್ ಅಪಾರ್ಚುನಿಟಿ ಕೂಡ ಇದೆ. ಹಾಗಂತ ಅಮೆರಿಕನ್ ಮಾರ್ಕೆಟ್ ಇಲ್ಲ ಅಂತಲ್ಲ, ಅಮೆರಿಕನ್ ಮಾರ್ಕೆಟ್ಗೂ ಇದೆ. ಆದ್ರೆ ಇಂಡಿಯನ್ ಮಾರ್ಕೆಟ್ಗೆ ಹೋಲಿಸಿದ್ರೆ ಖಂಡಿತ ಇಂಡಿಯನ್ ಮಾರ್ಕೆಟ್ಗೆ ಇನ್ನೂ ದೊಡ್ಡ ಅವಕಾಶಗಳಿದೆ. ಜೊತೆಗೆ ಈ ರೀತಿಯ ಡೈವರ್ಜಿಂಗ್ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಏನಾದರೂ ಸ್ಪೆಷಲ್ ಕಾರಣಗಳಿದೆಯಾ, ಅವುಗಳನ್ನ ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ತಾ ಹೋಗೋಣ ಗ್ಲೋಬಲ್ ಮಾರ್ಕೆಟ್ಸ್ ವರ್ಸಸ್ ಇಂಡಿಯನ್ ಮಾರ್ಕೆಟ್ಸ್. ಮೊದಲಿಗೆ ಗ್ಲೋಬಲ್ ಮಾರ್ಕೆಟ್ಸ್ ಯಾಕೆ ಅಪ್ ಆಗ್ತಿದೆ ಇದ್ರ ಕಡೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಯಾಕಂದ್ರೆ ಇದೇ ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇರೋದು
ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಅಥವಾ ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಾವು ಇತರೆ ಮಾರ್ಕೆಟ್ ಗಳನ್ನ ಪಕ್ಕಕ್ಕಿಟ್ಟು ನೋಡಿದ್ರು ಕೂಡ ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ಯಾಕೆ ಅಪ್ ಆಗ್ತಿದೆ ಅಂತಂದ್ರೆ ಎಐ ಅಂಡ್ ಟೆಕ್ ಬೂಮ್ ಮೇಜರ್ ಕಾಂಟ್ರಿಬ್ಯೂಷನ್ ಇಲ್ಲಿಂದನೇ ಬರ್ತಾ ಇದೆ. ಎನ್ವಿಡಿಯಾ, ಮೈಕ್ರೋಸಾಫ್ಟ್, ಆಪಲ್, ಈ ಟೆಕ್ ಜಿಯಾಂಟ್ಸ್ ಏನಿದೆ ಇವುಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿವೆ. ಜೊತೆಗೆ ಅವುಗಳ ಅರ್ನಿಂಗ್ಸ್ ಕೂಡ ಚೆನ್ನಾಗಿ ನಡೀತಾ ಇದೆ. ಇತ್ತೀಚೆಗಂತೂ ಎಐ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತಿರೋ ವಿಷಯ. ಈ ಟೆಕ್ ಬೂಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗ್ತಾ ಇದೆ. ನಮ್ಗೆ ಎನ್ವಿಡಿಯಾ, ಮೈಕ್ರೋಸಾಫ್ಟ್, ಆಪಲ್ ನಂತ ಕಂಪನಿಗಳು ಯಾವುದು ಸಿಗದೆ ಇರೋದು ಹಿನ್ನಡೆ ಆಗ್ತಿದೆ ನಮ್ಮ ಮಾರ್ಕೆಟ್ಗೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ. ಹಾಗೆ ಕೆಲವರು ಅಂದ್ಕೊಳ್ಬಹುದು ಮಾರ್ಕೆಟ್ಸ್ ಅಂದ್ರೆ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಕಂಪೇರ್ ಮಾಡಿದ್ರೆ ಖಂಡಿತ ಬಿದ್ದಿಲ್ಲ, ಆದ್ರೆ ಇಂಡಿವಿಜುವಲ್ ಸ್ಟಾಕ್ ಗಳು ಜಾಸ್ತಿನೇ ಬಿದ್ದಿದ್ದಾವೆ ಅಂತ. ಖಂಡಿತ ಹೌದು, ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿದ್ರೆ ಅವುಗಳ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಹೇಗಿರುತ್ತೆ ಅದ್ರ ಮೇಲೆ ಕೆಲವು ಸಲ ಇಂಡಿವಿಜುವಲ್ ಸ್ಟಾಕ್ ಗಳು ಡೌನ್ ಇರ್ತವೆ. ಅಲ್ಲಿ ಸೆಂಟಿಮೆಂಟ್ ಇಂಪ್ರೂವ್ ಆಯ್ತು ಅಂದ್ರೆ ಅಲ್ಲೂ ಕೂಡ ಅಪ್ ಆಗುವ ಲಕ್ಷಣಗಳು ಅಥವಾ ಚಾನ್ಸಸ್ ಇದ್ದೇ ಇರುತ್ತೆ. ಮೊದಲಿಗೆ ಗ್ಲೋಬಲ್ ಮಾರ್ಕೆಟ್ಸ್ ಅಥವಾ ಅಮೆರಿಕನ್ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಎಐ ಹಾಗೂ ಟೆಕ್ ಬೂಮ್. ಇನ್ನು ಸಾಫ್ಟ್ ಲ್ಯಾಂಡಿಂಗ್ ಸಿನಾರಿಯೋ ಅಂದ್ರೆ ಇನ್ಫ್ಲೇಷನ್ ಇತ್ತೀಚಿನ ದಿನಗಳಲ್ಲಿ ಕೂಲ್ ಆಗ್ತಾ ಇದೆ, ಹಾಗಾಗಿ ರಿಸೆಷನ್ ನ ಪ್ರಾಬಬಿಲಿಟಿ ಕಡಿಮೆ ಆಗ್ತಾ ಇದೆ. ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಇಲ್ಲಿ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಸ್ಟ್ರಾಂಗ್ ಕಾರ್ಪೊರೇಟ್ ಅರ್ನಿಂಗ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. S&P 500 ಕಂಪನೀಸ್ ಅಲ್ಲಿ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಸ್ ನ ಮೀರಿ ನಂಬರ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಲಿಕ್ವಿಡಿಟಿ ಅಂಡ್ ಗ್ಲೋಬಲ್ ಕ್ಯೂಸ್, ಆಕ್ಚುಲಿ ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡಿಲ್ದೇ ಇರಬಹುದು, ಬಟ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಮೆರಿಕನ್ ಮಾರ್ಕೆಟ್ ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇದ್ದಾರೆ. ಎಸ್ಪೆಷಲಿ ಡಾಲರ್ ಸ್ಟ್ರಾಂಗ್ ಆಗ್ತಾ ಇರೋದು ಇದಕ್ಕೆ ಪ್ರಮುಖ ಕಾರಣ. ಅದ್ರ ಜೊತೆಗೆ ಬಿಸ್ನೆಸ್ ಇಂಪ್ರೂವ್ ಆಗ್ಬಹುದು. ಹಾಗೆ ಟೆಕ್ ಬೂಮ್ ಏನ್ ನೋಡ್ಲಿಕ್ಕೆ ಸಿಗ್ತಿದೆ, ಇದರಿಂದ ಲಾಭವನ್ನ ಪಡ್ಕೊಳ್ಳಿಕ್ಕೆ FIs ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಇವುಗಳು ಮೇಜರ್ ಕಾರಣಗಳು ಅಮೆರಿಕನ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಕ್ಕೆ. ಇವನ್ ಜಪಾನ್ ಮಾರ್ಕೆಟ್ ಕೂಡ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದೆ. ಆದ್ರೆ ಅದರ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಆಲ್ಮೋಸ್ಟ್ 13-14 ಇಯರ್ಸ್ ಐ ಅನ್ನ ಲಾಸ್ಟ್ ಇಯರ್ ಬೀಟ್ ಮಾಡಿದೆ. ತುಂಬಾ ದಿನ ಡೌನ್ ಇತ್ತು, ಈಗ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಷ್ಟೇ. ಇವುಗಳು ಮೇಜರ್ ಕಾರಣಗಳು ಅಮೆರಿಕನ್ ಮಾರ್ಕೆಟ್ ಅಥವಾ ಗ್ಲೋಬಲ್ ಮಾರ್ಕೆಟ್ಸ್ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ. ಇನ್ನು ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಒಂದಷ್ಟು ರಿಕವರಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಲ್ಲೂ ಕೂಡ ರೀಜನಲ್ ಚಾಲೆಂಜಸ್ ಇದ್ದೇ ಇದೆ. ಜೊತೆಗೆ ಎನರ್ಜಿ ಪ್ರೈಸಸ್, ಇನ್ಫ್ಲೇಷನ್ ಪ್ರೆಷರ್ಸ್ ಕಡಿಮೆ ಆಗ್ತಿದೆ. PMI ಡೇಟಾ ಕೂಡ ಎಕನಾಮಿಕ್ ಎಕ್ಸ್ಪಾನ್ಷನ್ ತೋರಿಸ್ತಿದೆ. ಇನ್ನು ಗ್ಲೋಬಲ್ ರೊಟೇಷನ್, ಜಪಾನ್ ಮಾರ್ಕೆಟ್ ಬಗ್ಗೆ ನಾನು ಈಗಾಗಲೇ ಹೇಳಿದೆ, ಅಲ್ಲೂ ಕೂಡ ಟೆಕ್ ಸೆಕ್ಟರ್ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ. ಈ ಎಲ್ಲ ಕಾರಣಗಳು ಅದರ್ ಮಾರ್ಕೆಟ್ಸ್ ನ ಮೇಲೆ ತಗೊಂಡು ಹೋಗ್ತಾ ಇದೆ. ಹಾಗಾದ್ರೆ ಇಂಡಿಯನ್ ಮಾರ್ಕೆಟ್ ಏನಿಲ್ವಾ ಆ ತರದ ಕಾರಣಗಳು? ಖಂಡಿತ ಇಂಡಿಯನ್ ಮಾರ್ಕೆಟ್ಗೂ ಕೂಡ ಸಾಕಷ್ಟು ಪಾಸಿಟಿವ್ ಇದಾವೆ. ಇತ್ತೀಚೆಗೆ ಅನೌನ್ಸ್ ಆದಂತ GST ರಿಫಾರ್ಮ್ಸ್ ಎಂತ ಒಂದು ಒಳ್ಳೆ ಮೂವ್, ಆದ್ರೆ ಮಾರ್ಕೆಟ್ ಅದಕ್ಕೆ ರಿಯಾಕ್ಟೇ ಮಾಡಿಲ್ಲ. ಆದ್ರೆ ಇವೆಲ್ಲನೂ ಕೂಡ ಡ್ಯೂ ಉಳಿದಿರುತ್ತವೆ. ಯಾವತ್ತೋ ಒಂದಿನ ಪರ್ಫಾರ್ಮೆನ್ಸ್ ಬರುತ್ತೆ, ಅದು ಯಾವತ್ ಬರುತ್ತೆ ಗೊತ್ತಿಲ್ಲ. ಜೊತೆಗೆ ನೋಡ್ತಾನೆ ಮಾರ್ಕೆಟ್ ಅಪ್ ಆಗ್ಬಿಡುತ್ತೆ, ಗೊತ್ತೇ ಆಗಿರೋದಿಲ್ಲ. ಅಯ್ಯೋ ಮಾರ್ಕೆಟ್ ಇಷ್ಟೊಂದು ಅಪ್ ಆಯ್ತಾ ಅಥವಾ ನಮ್ ಸ್ಟಾಕ್ ಗಳು ಇಷ್ಟು ಮೇಲಕ್ಕೆ ಬಂದ್ವಾ ಅನ್ನೋ ರೀತಿಯಲ್ಲಿ ಬಂದ್ಬಿಡುತ್ತೆ. ಹಾಗಾಗಿನೇ ಇನ್ವೆಸ್ಟೆಡ್ ಆಗಿರೋದು ಇಂಪಾರ್ಟೆಂಟ್. ಶಾರ್ಟ್ ಟರ್ಮ್ ಹೆಡ್ವಿಂಡ್ಸ್ ಗೆ ಎದುರ್ಕೊಂಡ್ರೆ ಮಾರ್ಕೆಟ್ ಅಲ್ಲಿ ಲಾಭ ಗಳಿಸೋದಕ್ಕೆ ಆಗೋದಿಲ್ಲ. GST ರಿಫಾರ್ಮ್ಸ್ ನ ಲಾಭ ಇವತ್ತಲ್ಲ ನಾಳೆ ಮಾರ್ಕೆಟ್ ಗೆ ಸಿಕ್ಕೇ ಸಿಗುತ್ತೆ. ಇನ್ನು ಕ್ಯಾಪೆಕ್ಸ್ ಪುಷ್, ಭಾರತ ಸರ್ಕಾರ ಅಂತೂ ತುಂಬಾ ಒಳ್ಳೆ ಕ್ಯಾಪೆಕ್ಸ್ ಅನ್ನ ಮಾಡ್ತಾ ಇದೆ. ನಿನ್ನೆ ಕೂಡ ಫೈನಾನ್ಸ್ ಮಿನಿಸ್ಟರ್ ಒಂದು ಮಾತನ್ನ ಹೇಳಿದ್ದಾರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ, ಅದು ಹೈಯಲ್ಲೇ ಇರುತ್ತೆ ಅಂತ. ಜೊತೆಗೆ PLI ಸ್ಕೀಮ್ ಗಳನ್ನ ಅನೌನ್ಸ್ ಮಾಡ್ತಿದೆ ಸರ್ಕಾರ ಹಲವು ಸೆಕ್ಟರ್ಸ್ ಗೆ, ಅದು ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ. ಇನ್ನು ಡಿಜಿಟಲ್ ರೆವಲ್ಯೂಷನ್, ಜನ ಸೇವಿಂಗ್ಸ್ ಕಡೆ, ಇನ್ವೆಸ್ಟ್ಮೆಂಟ್ ಕಡೆ ಗಮನ ಕೊಡ್ತಿದ್ದಾರೆ. ಇನ್ನು ಮ್ಯಾಕ್ರೋ ಸ್ಟೆಬಿಲಿಟಿ, ಫಾರೆಕ್ಸ್ ರಿಸರ್ವ್ಸ್ ತುಂಬಾ ಚೆನ್ನಾಗಿದೆ, ಫಿಸ್ಕಲ್ ಡೆಫಿಸಿಟ್ ಚೆನ್ನಾಗಿದೆ, ಬ್ಯಾಂಕಿಂಗ್ ಸಿಸ್ಟಮ್ ಸ್ಟೇಬಲ್ ಇದೆ, ಅಸೆಟ್ ಕ್ವಾಲಿಟಿ ಸ್ಲೈಟ್ಲಿ ಇಂಪ್ರೂವ್ ಆಗ್ತಿದೆ, ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಮ್ಯಾನೇಜಬಲ್ ಇದೆ. ಹೀಗೆ ಸಾಕಷ್ಟು ಪಾಸಿಟಿವ್ಸ್ ಇದೆ. ಆದ್ರೆ ಇದೆಲ್ಲ ಆನ್ ಪೇಪರ್ ಪಾಸಿಟಿವ್ ಇದೆ. ಮಾರ್ಕೆಟ್ ಅಲ್ಲಿ ನಮ್ಗೆ ರಿಯಾಕ್ಷನ್ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ. ಇನ್ನು ಮಾರ್ಕೆಟ್ ಅಲ್ಲಿ ಇವತ್ತಲ್ಲ ನಾಳೆ ರಿಯಾಕ್ಷನ್ ಬರ್ಲೇಬೇಕು, ಬಂದೇ ಬರುತ್ತೆ, ಅದರಲ್ಲಿ ಡೌಟೇ ಬೇಡ. ಹಾಗಾದ್ರೆ ಮಾರ್ಕೆಟ್ ಹಿಂದೆ ಉಳಿಯಕ್ಕೆ ಏನಾದ್ರೂ ಕಾರಣಗಳಿದ್ಯಾ? ಯಾಕೆ ಸ್ಟ್ರಗಲ್ ಮಾಡ್ತಿದೆ ಮಾರ್ಕೆಟ್? ಆ ವಿಚಾರಕ್ಕೆ ಬಂದ್ರೆ ಮೊದಲನೇದಾಗಿ ವ್ಯಾಲ್ಯೂಯೇಷನ್ ಪ್ರೀಮಿಯಂ ವರ್ಸಸ್ ಗ್ಲೋಬಲ್ ಪೇರ್ಸ್. ಬೇರೆ ಮಾರ್ಕೆಟ್ ಗಳಿಗೆ ಹೋಲಿಸಿದ್ರೆ ಅಥವಾ ಬೇರೆ ಎಮರ್ಜಿಂಗ್ ಮಾರ್ಕೆಟ್ ಗಳಿಗೆ ಹೋಲಿಸಿದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ನ ವ್ಯಾಲ್ಯೂಯೇಷನ್ ಹೈ ಅಲ್ಲಿದೆ. ಜೊತೆಗೆ FIs ಔಟ್ಫ್ಲೋಸ್ ಏನ್ ಹೋಗ್ತಾ ಇದೆ ಅವರಿಗೆ ಅಷ್ಟು ಕಂಫರ್ಟ್ ಅನಿಸ್ತಿಲ್ಲ ಇಂಡಿಯನ್ ಮಾರ್ಕೆಟ್ ನ ಕರೆಂಟ್ ವ್ಯಾಲ್ಯೂಯೇಷನ್. ಯಾಕೆಂದ್ರೆ ಬೇರೆ ಮಾರ್ಕೆಟ್ಸ್ ಕಂಪೇರ್ ಟು ಜಪಾನ್, ಚೈನಾ ಇವುಗಳಿಗೆ ಹೋಲಿಸಿದ್ರೆ ಓವರ್ ವ್ಯಾಲ್ಯೂಡ್ ಅಂತ ಇದೆ. ಆದ್ರೆ ಇಲ್ಲಿ ಗ್ರೋತ್ ಗೆ ಅವಕಾಶ ಇದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಒಳ್ಳೆ ಗ್ರೋತ್ ಅವಕಾಶ ಇರುವಂತಹ ಕಡೆ ಕಡಿಮೆ ವ್ಯಾಲ್ಯೂಯೇಷನ್ ಅಲ್ಲಿ ತಗೊಳಕ್ ಆಗೋದಿಲ್ಲ. ಇದು ಅವ್ರಿಗೂ ಗೊತ್ತಿದೆ, FIs ಗೂ ಗೊತ್ತಿದೆ. ಬಟ್ ಅವರು ಬೇರೆ ಕಡೆ ಅಪರ್ಚುನಿಟೀಸ್ ಇರೋದ್ರಿಂದ ಹೋಗ್ತಾ ಇದ್ದಾರೆ. ಇನ್ ಕೇಸ್ ಅಲ್ಲೂ ಅಪರ್ಚುನಿಟೀಸ್ ಇಲ್ಲ ಅಂದ್ರೆ ಮೇ ಬಿ ಬರ್ತಾ ಇದ್ರೆ ನಾವು ವಾಪಸ್ ಅಷ್ಟೇ. ನಿಮ್ಗೆ ಗೊತ್ತಿರಬಹುದು ಕೆಲವು ಸ್ಟಾಕ್ ಗಳು PE ರೇಷಿಯೋ ತುಂಬಾನೇ ಹೈ ಅಲ್ಲಿ ಇರುತ್ತೆ, 100 ಟೈಮ್ಸ್, 140 ಟೈಮ್ಸ್, 150 ಟೈಮ್ಸ್, 200 ಟೈಮ್ಸ್. ಬಟ್ ಸ್ಟಾಕ್ ಅಪ್ ಆಗ್ತಾನೆ ಇರ್ತವೆ. ಯಾಕೆಂತಂದ್ರೆ ಫ್ಯೂಚರ್ ಗ್ರೋತ್ ಪೊಟೆನ್ಶಿಯಲ್ ಅನ್ನ ನೋಡಿ ಇನ್ವೆಸ್ಟ್ ಮಾಡ್ತಾರೆ ಇನ್ವೆಸ್ಟರ್ಸ್.
ಆ ಪೊಟೆನ್ಶಿಯಲ್ ಗೆ ತಕ್ಕಂತೆ ಮುಂದೆ ರಿಸಲ್ಟ್ ಬಂತ ಸಸ್ಟೈನ್ ಆಗುತ್ತೆ, ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ಲಿಲ್ವಾ ಡೌನ್ ಆಗ್ತವೆ. ಹಾಗಾಗಿ ಹೈ ಪೊಟೆನ್ಶಿಯಲ್ ಇರುವಂತಹ ಸಂದರ್ಭದಲ್ಲಿ ಕಡಿಮೆ ವ್ಯಾಲ್ಯೂಯೇಷನ್ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವೆಲ್ಲ ನೋಡಬಹುದು S&P 500 19x ವ್ಯಾಲ್ಯೂಯೇಷನ್ ಅಲ್ಲಿ ಇದೆ. MSCI ಎಮರ್ಜಿಂಗ್ ಮಾರ್ಕೆಟ್ಸ್ 12x ಇದೆ. ಆದ್ರೆ ನಮ್ಮ ನಿಫ್ಟಿ 20 to 22x ಫಾರ್ವರ್ಡ್ ಪಿ ನಲ್ಲಿ ಟ್ರೇಡ್ ಆಗ್ತಿದೆ. ಇದು FIS ಗೆ ಕಂಫರ್ಟ್ ಲೆವೆಲ್ ಅನ್ನಿಸ್ತಿಲ್ಲ. ಹಾಗಾಗಿ ಅವರು ಕಂಟಿನ್ಯೂಸ್ ತೆಗಿತಾನೆ ಇದ್ದಾರೆ, ಜೊತೆಗೆ ರೊಟೇಷನ್ ಕೂಡ ಮಾಡ್ತಾ ಇರ್ತಾರೆ. ಅದೆಲ್ಲವೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ. ಇನ್ನು ನ್ಯಾರೋ ಲೀಡರ್ಶಿಪ್, ಆಕ್ಚುಲಿ ನಿಫ್ಟಿ 50 ಅಲ್ಲಿರುವಂತಹ ಕೆಲವು ಕಂಪನಿಗಳು ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದಾವೆ. ಎಲ್ಲವೂ ಮಾಸ್ ಆಗಿ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಖಂಡಿತ ಮಾರ್ಕೆಟ್ ಅಪ್ ಆಗುತ್ತೆ. ಯಾವ್ದೋ 4-5 ಕಂಪನೀಸ್ ಮಾತ್ರ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರೆ ಮಾರ್ಕೆಟ್ ಅಪ್ ಆಗಲ್ಲ. ಈಗ ಆಗ್ತಿರೋದು ಅದೇ, ಕೆಲವು ಕಂಪನೀಸ್ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದಾವೆ. ಇನ್ನು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಅಪ್ ಆಗುತ್ತೆ, ಆನಂತರ ಪ್ರಾಫಿಟ್ ಬುಕಿಂಗ್ ಕಂಡು ಬರುತ್ತೆ, ಡೌನ್ ಆಗುತ್ತೆ. ಇದೇ ರೀತಿ ಅಪ್ಸ್ ಅಂಡ್ ಡೌನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಸ್ ಅಲ್ಲೂ ಕೂಡ. ಇನ್ನು ಅಡಿಷನಲ್ ಕೆಲವೊಂದು ಹೆಡ್ ವಿಂಡ್ಸ್ ಅನ್ನ ನಾವು ನೋಡೋದಾದ್ರೆ ನಮ್ಮ ಮಾರ್ಕೆಟ್ ಗೆ ಗ್ಲೋಬಲ್ ಟ್ರೇಡ್ ಅನ್ಸರ್ಟನಿಟೀಸ್, ಎಸ್ಪೆಷಲಿ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ, ಹಾಗೆ ಚೀನಾದ ಎಕನಾಮಿಕ್ ಸ್ಲೋ ಡೌನ್ ಕೂಡ ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ನಮ್ಮ ಮಾರ್ಕೆಟ್ ಅಷ್ಟೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಯಾಕಂದ್ರೆ ಸಪ್ಲೈ ಚೈನ್ ಹಬ್ಬಾಗಿ ಬೆಳೆದ್ಬಿಟ್ಟಿದೆ ಚೈನಾ. ಅದಕ್ಕಾಗಿನೇ ಒಂದೇ ದೇಶದ ಮೇಲೆ ಡಿಪೆಂಡ್ ಆಗಬಾರ್ದು. ಇತ್ತೀಚೆಗೆ ಅದರ ಅರಿವಾಗಿದೆ ಜನಕ್ಕೆ ಹಾಗೆ ದೇಶಗಳಿಗೆ, ಹಾಗಾಗಿ ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ದಾರೆ. ಬಟ್ ಒಂದಷ್ಟು ಸಮಯವನ್ನ ತಗೊಳುತ್ತೆ ಡಿಪೆಂಡೆನ್ಸಿ ಕಡಿಮೆ ಆಗ್ಲಿಕ್ಕೆ. ಗ್ಲೋಬಲ್ ಟ್ರೇಡ್ ಎನ್ವಿರಾನ್ಮೆಂಟ್ ಏನಿದೆ ಇದು ಸ್ಟೆಬಿಲೈಸ್ ಆಗ್ಲಿ ಅಂತ ಇನ್ವೆಸ್ಟರ್ಸ್ ಕಾಯ್ತಿದ್ದಾರೆ. ಇನ್ನು ಎಲೆಕ್ಷನ್, ಕೆಲವು ರಾಜ್ಯಗಳಲ್ಲಿ ಎಲೆಕ್ಷನ್ ಕೂಡ ಬರ್ತಿದೆ, ಅಲ್ಲಿನ ಕೆಸರಾಚಾಟಗಳು ಕೂಡ ಇದೆ. ಮಾರ್ಕೆಟ್ ಸ್ವಲ್ಪ ಕಾಶಿಯಸ್ ಆಗಿರುತ್ತೆ ಇಂತಹ ಸಂದರ್ಭದಲ್ಲಿ. ಸೊ ಸದ್ಯದ ಮಟ್ಟಿಗೆ ಇರೋದು ಒಂದು ಪಾಸ್, ಟೆಂಪರರಿಯಾಗಿ ಕಂಡು ಬರ್ತಿರುವಂತಹ ಒಂದು ಪಾಸ್. ಆಕ್ಚುಲಿ ನಮ್ಮ ಮಾರ್ಕೆಟ್ ಬಿದ್ದಿಲ್ಲ. ಹಂಗ್ ನೋಡಿದ್ರೆ ಲಾಸ್ಟ್ 3 years ಏನ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು, ಈಗ ಕನ್ಸಾಲಿಡೇಟ್ ಆಗ್ತಿದೆ. ಅದು ಒಳ್ಳೆ ಸೈನ್. ಆಕ್ಚುಲಿ ನೀವೊಂದ್ಸಲ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಆಮೇಲೆ ನೋಡ್ಕೊಳ್ಬಹುದು. ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇರೋದು ಖಂಡಿತ ಒಳ್ಳೆ ಬೆಳವಣಿಗೆ. ಕಂಟಿನ್ಯೂಸ್ ರ್ಯಾಲಿನೇ ಬರ್ತಾ ಇದ್ರೆ ಇವತ್ತಲ್ಲ ನಾಳೆ ಬೀಳುತ್ತೆ ಅನ್ನೋ ಭಯ ಇರುತ್ತೆ. ಬಟ್ ಈಗ ಕನ್ಸಾಲಿಡೇಟ್ ಆಗ್ತಾ ಇದೆ ನಮ್ಮ ಮಾರ್ಕೆಟ್, ಅದು ಒಳ್ಳೆಯ ಅಪರ್ಚುನಿಟಿ ಕೂಡ. ಇನ್ನು ಯಾವಾಗ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು, ಬ್ರಾಡ್ ಬೇಸ್ಡ್ ಅರ್ನಿಂಗ್ಸ್ ಗ್ರೋತ್ ಚೆನ್ನಾಗಿ ಕಂಡು ಬಂದಂತಹ ಸಂದರ್ಭದಲ್ಲಿ, ಅಂದ್ರೆ Q2 ಪರ್ಫಾರ್ಮೆನ್ಸ್ ಏನಾದ್ರೂ ಚೆನ್ನಾಗಿ ಇಂಪ್ರೂವ್ ಆದ್ರೆ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. GST ಬೆನಿಫಿಟ್ಸ್ ಮಾರ್ಕೆಟ್ ಗೆ ಸಿಗ್ಲಿಕ್ಕೆ ಶುರುವಾದ್ರೆ, ನಂತರ FIS ಫ್ಲೋ ರಿವರ್ಸಲ್ ಆದ್ರೆ, ಇನ್ನು ಎನರ್ಜಿ ಪ್ರೈಸ್ ಮಾಡರೇಷನ್ ಅಂದ್ರೆ ಕ್ರೂಡ್ ಅದರ ಮಟ್ಟಿಗೆ ನಂತ ಬ್ಯಾಡ್ ಪರ್ಫಾರ್ಮೆನ್ಸ್ ಇಲ್ಲ, ಅಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ ಕ್ರೂಡ್ ಅಲ್ಲಿ. ಅಲ್ಲೂ ಏನಾದ್ರೂ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕರೆ ಖಂಡಿತ ಅದು ನಮ್ಗೆ ಒಳ್ಳೆದನ್ನೇ ಮಾಡುತ್ತೆ. ಏನು ಶಾರ್ಟ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ 0 to 6 months ಅಂತ ನೋಡೋದಾದ್ರೆ ಮಾರ್ಕೆಟ್ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ, ಕೊಲಾಪ್ಸ್ ಆಗಿಲ್ಲ. ನಾನು ಅವಾಗ್ಲೇ ಹೇಳಿದೆ ಸೈಡ್ ವೇಸ್ ಟ್ರೆಂಡ್ ಅಲ್ಲಿ ಮೂವ್ ಆಗ್ತಾ ಇದೆ. ಇದು ಆಕ್ಚುಲಿ ಹೆಲ್ದಿ ಕರೆಕ್ಷನ್ ಅಂತಾನೆ ಹೇಳ್ಬೋದು ಈ ರೀತಿಯ ಪರ್ಫಾರ್ಮೆನ್ಸ್ ಗಳನ್ನ. ಇಲ್ಲಿ ಡಿಸಿಪ್ಲಿನ್ಡ್ ಅಸೆಟ್ ಅಲೋಕೇಶನ್ ಮಾಡ್ಕೊಂಡು ಪಾನಿಕ್ ಸೆಲ್ಲಿಂಗ್ ಅನ್ನ ಅವಾಯ್ಡ್ ಮಾಡಿದ್ರೆ ಖಂಡಿತ ನಮ್ಗೆ ಇವತ್ತಲ್ಲ ನಾಳೆ ಲಾಭ ಆದೇ ಆಗುತ್ತೆ. ಇನ್ನು ಲಾಂಗ್ ಟರ್ಮ್ ಪೊಸಿಷನ್ ಗೆ ಬಂದ್ರೆ ಈಗಲೂ ಕೂಡ ಚೆನ್ನಾಗಿದೆ ಪರಿಸ್ಥಿತಿ. ಮೀಡಿಯಂ ಟರ್ಮ್ ಔಟ್ಲುಕ್ ಕೂಡ ಚೆನ್ನಾಗಿದೆ, ಬಟ್ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಬಹುದು. ಎಸ್ಪೆಷಲಿ ಈಗ ನಾವು GST ಬೆನಿಫಿಟಿಂಗ್ ಸೆಕ್ಟರ್ಸ್ ಹಾಗೆ ಕ್ಯಾಪೆಕ್ಸ್ ರಿಲೇಟೆಡ್ ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತ ಕಂಪನಿಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಒಂದಷ್ಟು ಲಾಭವನ್ನು ಕೂಡ ನಾವು ಮೀಡಿಯಂ ಟರ್ಮ್ ಅಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ನಮ್ಮ ಟಾರ್ಗೆಟ್ ಏನಿದ್ರು ಲಾಂಗ್ ಟರ್ಮ್, ಹಾಗಾಗಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲೇ ನಾವು ನೋಡೋದು ಬೆಟರ್ ಆಗುತ್ತೆ. ಸೊ ಕರೆಂಟ್ ಮಾರ್ಕೆಟ್ ಕನ್ಸಾಲಿಡೇಷನ್ ಏನಿದೆ ಇದು ಖಂಡಿತ ನಮಗೆ ಒಳ್ಳೆ ಅಪಾರ್ಚುನಿಟಿಯನ್ನ ಒದಗಿಸ್ತಿದೆ ನೆಕ್ಸ್ಟ್ ಲೆಗ್ ಆಫ್ ಗ್ರೋತ್ ಗೆ ಅಂತಾನೆ ಹೇಳ್ಬೋದು. ಒನ್ಸ್ ಇದರ ಲಾಭ ಅಂದ್ರೆ ಇತ್ತೀಚಿನ ರಿಫಾರ್ಮ್ಸ್ ನ ಲಾಭ ಸಿಗ್ಲಿಕ್ಕೆ ಶುರುವಾದ್ರೆ ಖಂಡಿತ ಮಾರ್ಕೆಟ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ಓವರ್ ಆಲ್ ಹೇಳ್ಬೇಕಂದ್ರೆ ಅಮೆರಿಕನ್ ಮಾರ್ಕೆಟ್ ಈಗ ಹೈಯಲ್ಲಿ ಇರಬಹುದು, ಬಟ್ ಲಾಂಗ್ ರನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ನ ಬೀಟ್ ಮಾಡಿದೆ ನಮ್ಮ ಇಂಡಿಯನ್ ಮಾರ್ಕೆಟ್. ಅದರಲ್ಲೂ ಕಡಿಮೆ ಅಲ್ಲ, ಆಲ್ಮೋಸ್ಟ್ ಡಬಲ್. ಏನೋ 1% 2% ಡಿಫರೆನ್ಸ್ ಅಲ್ಲ, ಆಲ್ಮೋಸ್ಟ್ ಡಬಲ್ ಆಗಿದೆ ಕಂಪೇರ್ ಟು ಅಮೆರಿಕನ್ ಮಾರ್ಕೆಟ್ ಅಂಡ್ ಇಂಡಿಯನ್ ಮಾರ್ಕೆಟ್ ರಿಟರ್ನ್ಸ್. ಹಾಗಾಗಿ ಅಪಾರ್ಚುನಿಟೀಸ್ ಅಂತೂ ಇದೆ, ಬಟ್ ಸಮಯ ಕೊಡಬೇಕು, ತಾಳ್ಮೆ ಇರಬೇಕು. ತಾಳ್ಮೆ ಇದ್ರೆ ಖಂಡಿತ ಒಳ್ಳೆ ಕಂಪನಿಗಳು ಒಳ್ಳೆ ಲಾಭವನ್ನ ಕೊಡ್ತವೆ. ಇಂಡಿಯನ್ ಮಾರ್ಕೆಟ್ ಕೂಡ ಅಷ್ಟೇ. ಸರಿ ಹೇಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರೋರು ಮೇಲ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ದೇವರಿಗೂ ಜೈ ಹಿಂದ್, ಜೈ ಕರ್ನಾಟಕ.